ನಮಸ್ಕಾರ ಪ್ರಿಯ ವೀಕ್ಷಕರೇ, ನ್ಯಾಷನಲ್ ವ್ಯಾಸ್ಕ್ಯುಲರ್ ಡೇ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನ್ ಪ್ರಜ್ವಲಾ ಹೊರನಾಡ್. ಮನುಷ್ಯನ ದೈನಂದಿನ ಜೀವನದಲ್ಲಿ ಹಲವು ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ನಮ್ಮನ್ನ ಬಾಧಿಸ್ತಾ ಹೋಗುತ್ತೆ. ಹಾಗೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ನಾನಾ ವಿಧದಲ್ಲಿ ನಮಗೆ ಲಭ್ಯ ಆಗುತ್ತೆ. ಆದ್ರೆ ರಕ್ತನಾಳಗಳಲ್ಲಿ ಸಮಸ್ಯೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಎಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ಳೋದು, ಮುಂದೇನು ಅನ್ನುವಂತ ಚಿಂತೆ ಎಲ್ಲರನ್ನೂ ಕಾಡುತ್ತೆ. ಇವತ್ತು ನ್ಯಾಷನಲ್ ವ್ಯಾಸ್ಕ್ಯುಲರ್ ಡೇ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತಹ ವಿಶೇಷ ಕಾರ್ಯಕ್ರಮವೇ ಈ ಹೊತ್ತಿನ ನ್ಯಾಷನಲ್ ವ್ಯಾಸ್ಕ್ಯುಲರ್ ಡೇ. ವ್ಯಾಸ್ಕ್ಯುಲರ್ ಅಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ. ಈ ಸರ್ಜರಿ ಯಾರಿಗೆ ಸಜೆಸ್ಟ್ ಮಾಡಲಾಗುತ್ತೆ, ಈ ಸರ್ಜರಿಯನ್ನ ಯಾವ ರೀತಿಯಾಗಿ ಮಾಡಿಸ್ಕೊಳ್ಬೇಕಾಗತ್ತೆ, ಟ್ರೀಟ್ಮೆಂಟ್ ಪ್ರೊಸೀಜರ್ ಏನಿದೆ, ಹಲವು ಡೌಟ್ಸ್ ನನ್ನಲ್ಲೂ ಕೂಡ ಇದೆ. ಅದೆಲ್ಲವನ್ನ ಕ್ಲಿಯರ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿರ್ತಾರೆ ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ಹಾಸ್ಪಿಟಲ್ ನ ಕನ್ಸಲ್ಟೆಂಟ್ ಡಾಕ್ಟರ್ ರಾಹುಲ್ NS ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಲೋ, ಎಲ್ರಿಗೂ ನಮಸ್ಕಾರ. ಡಾಕ್ಟರ್, ನಾನು ಈಗಾಗಲೇ ಮೆನ್ಷನ್ ಮಾಡಿದಂತೆ ಈ ವ್ಯಾಸ್ಕ್ಯುಲರ್ ಮತ್ತೆ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಇದು ಒಂದ್ ರೀತಿ ಜನಸಾಮಾನ್ಯರಿಗೆ ಅನ್ಟಚ್ಡ್ ಟಾಪಿಕ್. ಬಟ್ ಈಗ August 6th ನ್ಯಾಷನಲ್ ವ್ಯಾಸ್ಕ್ಯುಲರ್ ಡೇ ಬರ್ತಾ ಇದೆ. ಸೊ ಇದರ ಕುರಿತಾಗಿ ಎಜುಕೇಟ್ ಮಾಡುವಂತದ್ದು ಒಂದು ಅತ್ಯದ್ಭುತವಾದಂತ ಕೆಲಸ. ಸೊ ಮೊದಲನೇದಾಗಿ ಏನ್ ಹೇಳ್ತೀರಾ ಈ ವ್ಯಾಸ್ಕ್ಯುಲರ್ ಮತ್ತೆ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಬಗ್ಗೆ? ವ್ಯಾಸ್ಕ್ಯುಲರ್ ಅಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಮೆಡಿಸಿನ್ ಯಾವ ಬ್ರಾಂಚ್ ಅಂದ್ರೆ, ನಮ್ಮ ದೇಹದಲ್ಲಿ ಮೆದುಳು ಮತ್ತು ಹೃದಯ ಈ ಎರಡು ಭಾಗಗಳನ್ನು ಬಿಟ್ಟು ಉಳಿದಿರುವ ಎಲ್ಲಾ ರಕ್ತನಾಳಗಳ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವ ವಿಭಾಗ. ಅದು ಮೆಡಿಸಿನ್ಸ್ ಮೂಲಕ ಆಗಿರ್ಬೋದು, ಸರ್ಜರಿ ಮೂಲಕ ಆಗಿರ್ಬೋದು, ಅಥವಾ ಇಂಟರ್ವೆನ್ಷನ್ಸ್ ಮೂಲಕ ಆಗಿರ್ಬೋದು. ದೇಹದಲ್ಲಿರೋ ಎಲ್ಲ ರಕ್ತನಾಳಗಳು, ಆರ್ಟರೀಸ್ ಅಂತೀವಿ ಶುದ್ಧ ರಕ್ತನಾಳಗಳಿಗೆ, ವೇನ್ಸ್ ಅಂತೀವಿ ಅದು ಅಶುದ್ಧ ರಕ್ತನಾಳಗಳಿಗೆ, ಇವೆಲ್ಲವನ್ನು ಟ್ರೀಟ್ ಮಾಡೋ ಬ್ರಾಂಚ್ ಅದು. ಓಕೆ, ಕರ್ನಾಟಕದ ಮೊದಲ MCH ನೀವು. ಸೊ ನಾನು ನಿಮ್ಮನ್ನೇ ಕೇಳ್ತೀನಿ, ಯಾರನ್ನ ನಾವು ವ್ಯಾಸ್ಕ್ಯುಲರ್ ಸರ್ಜನ್ ಅಂತ ಕರಿಬಹುದು? ವ್ಯಾಸ್ಕ್ಯುಲರ್ ಅಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೈನಿಂಗ್ ಇರುತ್ತೆ. ಈ ವ್ಯಾಸ್ಕ್ಯುಲರ್ ಸರ್ಜರಿ ಕಾಯಿಲೆಗಳು ಅಥವಾ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ನಾವೇನು ಹೇಳ್ತೀವಿ, ರಕ್ತನಾಳಗಳ ಕಾಯಿಲೆಗಳು, ಅದನ್ನ ಟ್ರೀಟ್ಮೆಂಟ್ ಕೊಡೋಕ್ಕೆ ಮೆಡಿಸಿನ್ ಆಗಿ ನಮಗೆ ಕರೆಸ್ಪಾಂಡಿಂಗ್ ಫಿಸಿಷಿಯನ್ ಇಲ್ಲ. ನಾವೇ ಫಿಸಿಷಿಯನ್ಸ್ ಆಲ್ಸೋ ಅದಕ್ಕೆ ಮಾತ್ರೆಗಳು ನಾವೇ ಕೊಡ್ತೀವಿ. ಅವಶ್ಯಕತೆ ಬಿದ್ದಾಗ ಆಪರೇಷನ್ ಮಾಡೋಂಥ ಸ್ಟೇಜ್ ಇರ್ಬೋದು, ಅವಾಗ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಇನ್ನು ಎಂಡೋವ್ಯಾಸ್ಕ್ಯುಲರ್ ಅಥವಾ ಪಿನ್ ಹೋಲ್ ಪ್ರೊಸೀಜರ್ಸ್ ಅಂತೀವಿ, ಓಪನ್ ಸರ್ಜರಿ ಇಲ್ಲದೆ ಮಾಡೋದು, ಅದರಲ್ಲೂ ನಾವೇ ಟ್ರೈನ್ ಆಗಿ ಪರಿಣಿತಿ ಹೊಂದಿರ್ತೀವಿ. ಸೊ ಇವು ಮೂರನ್ನು ಮಾಡೋ ಒಂದೇ ಬ್ರಾಂಚ್ ಅಂದ್ರೆ ವ್ಯಾಸ್ಕ್ಯುಲರ್ ಅಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್. ಕಂಗ್ರಾಚುಲೇಷನ್ಸ್ ಟು ಯು ಸರ್. Thank you. ಮೊದಲನೇದಾಗಿ ಈ ವ್ಯಾಸ್ಕ್ಯುಲರ್ ಡಿಸೀಸ್ ಅನ್ನುವಂಥದ್ದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂಡ್ ಇದರ ಸಿಂಪ್ಟಮ್ಸ್ ಏನಾದ್ರೂ ಹೇಳ್ಬೋದಾ? ನಾನು ಹೇಳಿದಾಗೆ ಆರ್ಟರೀಸ್ ಅಂಡ್ ವೇನ್ಸ್ ಅಂತ ಎರಡು ಟೈಪ್ ಆಫ್ ಬ್ಲಡ್ ವೆಸಲ್ಸ್ ಇರುತ್ತೆ. ಆರ್ಟರೀಸ್ ಅಂದ್ರೆ ಶುದ್ಧ ರಕ್ತನಾಳಗಳು. ಅದರಲ್ಲಿ ಕಾಮನ್ ಆಗಿ ಕಾಣುವ ಸಿಂಪ್ಟಮ್ಸ್ ಅಥವಾ ತೊಂದರೆಗಳಂದ್ರೆ ಕಾಲಿನಲ್ಲಿ ನೋವು ಬರೋದು, ಓಡಾಡಿದಾಗ ನೋವು ಬರೋದು, ಬೆರಳಿನಲ್ಲಿ ಬಣ್ಣ ಬದಲಾವಣೆ ಆಗೋದು, ಆಮೇಲೆ ಗಾಯಗಳಾಗೋದು, ವಾಸಿ ಆಗದೆ ಇರೋ ಗಾಯಗಳು, ಗ್ಯಾಂಗ್ರೀನ್ ಅಂತೀವಿ. ಮಾಮೂಲಾಗಿ ಇದು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ವೇನ್ಸ್ ವಿಷಯ ಅಥವಾ ಅಶುದ್ಧ ರಕ್ತನಾಳಗಳ ವಿಷಯ ಬಂದಾಗ ವ್ಯಾರಿಕೋಸ್ ವೇನ್ಸ್ ನೀವು ಕೇಳಿರ್ತೀರ, ಬಹಳ ಕಾಮನ್ ಡಿಸೀಸ್ ಅದು. ಕಾಲಿನಲ್ಲಿ ದಪ್ಪದಾಗೆ ಉಬ್ಕೊಂಡಿರುತ್ತೆ ರಕ್ತನಾಳಗಳು, ವೇನ್ಸ್ ಅದು. ಅಥವಾ DVT ಅಂತ ಹೇಳ್ತೀವಿ, ಎಲ್ಲಿ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟಿ ರಕ್ತ ಕಾಲು ತುಂಬ ಊದ್ಕೊಂಡು ನೋವು ಬಂದು ಅದೇ ಹೆಪ್ಪುಗಟ್ಟಿರೋದು ಲಂಗ್ಸ್ಗೆ ಹೋದ್ರೆ ಅದು ಜೀವಕ್ಕೆ ರಿಸ್ಕ್ ಕೊಡುವಂಥ ಪ್ರಾಬ್ಲಮ್ ಅದು. ಇವು ಕಾಮನ್ ಆಗಿ ಅಫೆಕ್ಟ್ ಆಗೋ ವ್ಯಾಸ್ಕ್ಯುಲರ್ ಡಿಸೀಸಸ್. ಇದಕ್ಕೆ ಕಾರಣಗಳನ್ನ ನಾವು ಹುಡುಕ್ತಾ ಹೋಗೋದಾದ್ರೆ ವಾಟ್ ಆರ್ ದ ಕಾಸಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀರಾ? ಆರ್ಟೀರಿಯಲ್ ಡಿಸೀಸಸ್ ನಲ್ಲಿ ಸ್ಮೋಕಿಂಗ್, ಲೈಫ್ ಸ್ಟೈಲ್. ಇದೇನಂದ್ರೆ ರಕ್ತನಾಳ ಅಂದ್ರೆ ಒಂದು ನಳಿಕೆ ತರ, ಅದು ಪೈಪ್ ತರ. ಅದರಲ್ಲಿ ಬ್ಲಾಕ್ ಕ್ರಮೇಣ ಜಾಸ್ತಿ ಆಗ್ತಾ ಹೋದಾಗ ರಕ್ತ ಸಂಚಾರ ಕಮ್ಮಿ ಆಗುತ್ತೆ. ಆಕ್ಸಿಜನ್ ಪಾದಗಳಿಗೆ ತಲುಪದಿದ್ದಾಗ ಆಗ ಅಲ್ಲಿ ಆ ಭಾಗ ಸಾವನ್ನಪ್ಪುತ್ತೆ, ಅಂದ್ರೆ ಟಿಶ್ಯೂ ಡಿಸ್ಟ್ರಕ್ಷನ್ ಅಂತೀವಿ. ಆಗ ಅಲ್ಲಿ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ. ಇದು ಯೂಶಲಿ ಡಯಾಬಿಟಿಕ್ಸ್ ನಲ್ಲಿ ಮತ್ತೆ ಸ್ಮೋಕರ್ಸ್ ನಲ್ಲಿ ಕಾಮನ್. ಇನ್ನು ವ್ಯಾರಿಕೋಸ್ ವೇನ್ಸ್ ವಿಷಯ ಬಂದಾಗ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರಿಗೆ ಅಥವಾ ಗರ್ಭಿಣಿಯರಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯೂಟ್ರಸ್ ದೊಡ್ಡದಾದಾಗ ವೇನ್ಸ್ ಮೇಲೆ ಕಂಪ್ರೆಸ್ ಆಗಿ ಅವರಲ್ಲೂ ಕಾಣುತ್ತೆ. ಆಮೇಲೆ ಕೆಲವರು ಥೈರಾಯ್ಡ್ ಪೇಷಂಟ್ಸ್ ಅಲ್ಲೂ ಇದು ಕಾಮನ್ ಆಗಿ ಕಾಣಿಸುತ್ತೆ, ವ್ಯಾರಿಕೋಸ್ ವೇನ್ಸ್. ಓಕೆ ಡಾಕ್ಟರ್, ಈಗ ಸ್ಟೇಜಸ್ ಅಂತ ಏನಾದ್ರೂ ಇರುತ್ತಾ ಈ ವ್ಯಾಸ್ಕ್ಯುಲರ್ ಡಿಸೀಸ್ ನಲ್ಲಿ? ಖಂಡಿತವಾಗೂ ಇದು ಕೆಲವೊಂದು ಮಾತ್ರ ತಕ್ಷಣ ಇಮಿಡಿಯೇಟ್ ಆಗಿ ಟ್ರೀಟ್ ಮಾಡೋಂಥದ್ದು. ಅದ್ರ ಬಿಟ್ರೆ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗಲೂ ಇನಿಷಿಯಲಿ ಸ್ವಲ್ಪ ಕಾಲು ಊತ ಬರ್ಬೋದು, ಸ್ವಲ್ಪ ನೋವು ಬರುತ್ತೆ. ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಏನಂದ್ರೆ ತುಂಬಾ ತೊಂದರೆ ದೊಡ್ಡ ಆಗ ತನಕ ಆದಷ್ಟು ನೆಗ್ಲಿಜೆನ್ಸ್ ಇರುತ್ತೆ, ಅದನ್ನ ಅವಾಯ್ಡ್ ಮಾಡಬೇಕಾಗತ್ತೆ.
ಸೊ ಕ್ರಮೇಣ ಜಾಸ್ತಿ ಆಗ್ತಾ ಹೋಗಿ ಯಾವಾಗ ರಕ್ತ ಸಂಚಾರಕ್ಕೆ ಅಡಚಣೆ ಬರುತ್ತೆ ಆವಾಗ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಆಗ ಪೇಷಂಟ್ಸ್ ಯೂಶಲಿ ಹಾಸ್ಪಿಟಲ್ಗೆ ಬರೋದು. ಓಕೆ, ಸೊ ದಿಸ್ ಕ್ವೆಶ್ಚನ್ ಇಸ್ ಔಟ್ ಆಫ್ ಕ್ಯೂರಿಯಾಸಿಟಿ. ವೆರಿಕೋಸ್ ವೇನ್ಸ್ಗೂ ಈ ವ್ಯಾಸ್ಕ್ಯುಲರ್ ಡಿಸೀಸ್ಗೂ ಏನಾದರೂ ಕೋರಿಲೇಷನ್ ಇದೆಯಾ? ಅಲ್ಲ, ವ್ಯಾರಿಕೋಸ್ ವೇನ್ಸ್ ಇಸ್ ಅ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಡಿಸೀಸ್. ವೇನ್ಸ್ ಇಸ್ ಟೈಪ್ ಒನ್ ಆಫ್ ದ ಪಾರ್ಟ್ ಆಫ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಏನ್ ಇಂಪ್ಯೂರ್ ಬ್ಲಡ್ ನ ವಾಪಸ್ ಹಾರ್ಟ್ಗೆ ಕರ್ಕೊಂಡು ಹೋಗುವಂತ ಬ್ಲಡ್ ವೆಸಲ್ಸ್ ಅದು. ತುಂಬಾ ಹೊತ್ತು ನಿಂತ್ಕೊಂಡಿದ್ದಾಗ ಏನಾಗುತ್ತೆ, ಆ ವ್ಯಾಲ್ವ್ಸ್ ಏನಿರುತ್ತೆ ವೇನ್ಸ್ ನಲ್ಲಿ ಅದು ಡ್ಯಾಮೇಜ್ ಆಗಿ ಮೇಲ್ಗಡೆ ಹೋಗ್ಬೇಕಾಗಿರೋ ಅಶುದ್ಧ ರಕ್ತ ಕಾಲ್ನಲ್ಲೇ ರಿವರ್ಸ್ ಆಗುತ್ತೆ. ಆಗ ಕಾಲ್ನಲ್ಲಿ ಊತ ಬರೋದಾಗ್ಲಿ, ಮೀನ್ಕಂಡದಲ್ಲಿ ನೋವು ಬರೋದು, ಸಾಯಂಕಾಲದ ಹೊತ್ತು ಇದು ಜಾಸ್ತಿ ಕಾಣಿಸುತ್ತೆ. ಸಾಯಂಕಾಲ ಮತ್ತೆ ರಾತ್ರಿ ಮೀನ್ಕಂಡದಲ್ಲಿ ತುಂಬಾ ನೋವು, ಮೀನ್ಕಂಡ ಅಂದ್ರೆ ಕಾಫ್ ರೀಜನ್, ಅಲ್ಲಿ ತುಂಬಾ ನೋವು ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ ವೆರಿಕೋಸ್ ವೇನ್ಸ್ ನಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಯಾರು ಪೇಷಂಟ್ಸ್ ಇರ್ತಾರೆ ಇನಿಷಿಯಲ್ ಸ್ಟೇಜಸ್ ಇಂದಾನು ಕೂಡ ಅವರು ಈ ಸ್ಟಾಕಿಂಗ್ಸ್ ಹಾಕೊಳ್ಳೋದು, ಆಯಿಲ್ ಮಸಾಜ್ ಮಾಡೋದು, ಈ ರೀತಿಯಾಗಿ ಲೈಕ್ ಡಿಲೇ ಮಾಡ್ತಿರ್ತಾರೆ ಮೆಡಿಕೇಶನ್ ನ. ಸೊ ವಿಲ್ ದಿಸ್ ಲೀಡ್ ಟು ಎ ಕಾಂಪ್ಲಿಕೇಶನ್ ಅನ್ನುವಂಥದ್ದು ವೆರಿಕೋಸ್ ವೇನ್ಸ್ ನಲ್ಲಿ ನಾವು ನೋಡ್ತಿರ್ತೀವಲ್ಲ, ಅದೇ ತರ ವ್ಯಾಸ್ಕ್ಯುಲರ್ ಡಿಸೀಸ್ ನಲ್ಲೂ ಆಗ್ಬೋದಾ? ಹೌದು, ಖಂಡಿತ. ಯಾಕಂದ್ರೆ ಬಾಡಿ ಆಲ್ವೇಸ್ ಗಿವ್ಸ್ ಅ ಸಿಗ್ನಲ್. ನಮ್ಗೆ ಯಾವಾಗ್ಲೂ ಅದು ಕಾಯಿಲೆ ಸ್ಟಾರ್ಟ್ ಆದಾಗ ಒಂದಲ್ಲ ಒಂದ್ ರೀತಿಯಿಂದ ಒಂದ್ ಸಣ್ಣ ಸಿಗ್ನಲ್ ಗೊತ್ತಾಗುತ್ತೆ. ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದು ಏನೂ ಆಗದೆ ಇರ್ಬೋದು, ಒಂದು ಚಿಕ್ಕ ನೋವು ಇರ್ಬೋದು ಅಂತ ನೆಗ್ಲೆಕ್ಟ್ ಆಗುತ್ತೆ. ಆವಾಗ ಈ ವ್ಯಾಸ್ಕ್ಯುಲರ್ ಡಿಸೀಸ್, ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಕಾಲು ನೋವು ಬರೋದು. ಕೆಲವರಿಗೆ ಫಸ್ಟ್ 1 ಕಿಲೋಮೀಟರ್ ಓಡಾಡಿದ್ರೆ ನೋವು ಬರ್ಬೋದು, ಇನ್ ಕ್ರಮೇಣ ಹೋಗ್ತಾ ಹೋಗ್ತಾ ಅದು ಅರ್ಧ ಕಿಲೋಮೀಟರ್ ಆಗುತ್ತೆ. ಆವಾಗಲೇ ಅರ್ಥ ಮಾಡ್ಕೊಬೇಕು ಏನೋ ತೊಂದರೆ ಇದೆ ಅಂತ. ಹಾಗೆ ಜಾಸ್ತಿ ಆಗಿ ಬಿಟ್ಕೊಂಡು ಹೋದ್ರೆ ಇವನ್ ಕೂತಾಗೂ ನೋವು ಬರೋಂತ ಸ್ಟೇಜ್ ತಲುಪಿಸೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ವ್ಯಾಸ್ಕ್ಯುಲರ್ ಡಿಸೀಸ್ ಬಗ್ಗೆ ಮಾತನಾಡ್ತಾ ಇದೀವಿ. ವಿ ಹ್ಯಾವ್ ಹರ್ಡ್ ಅ ಟರ್ಮ್ ಕಾಲ್ಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ. ಏನಿದರ ಅರ್ಥ? ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಅಂದ್ರೆ ಅದು ಓಪನ್ ಸರ್ಜರಿ ಅಲ್ಲ. ನಾವು ಒಂದು ಸಣ್ಣ ಸೂಜಿ ಮೂಲಕ ರಕ್ತನಾಳವನ್ನು ಪ್ರವೇಶ ಮಾಡಿ ಅದರಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡಬೇಕು, ಬ್ಲಾಕ್ಸ್ ಏನಾದ್ರೂ ಇದ್ದೆ ಏಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ರಕ್ತನಾಳಗಳನ್ನ ಬ್ಲಾಕ್ ಅಲ್ಲಿರೋದನ್ನ ಓಪನ್ ಮಾಡಿ ಅದನ್ನ ಅವಶ್ಯಕತೆ ಬಿದ್ದರೆ ಸ್ಟೆಂಟ್ ನ ಪ್ಲೇಸ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಥವಾ ಬೆನಿಫಿಟ್ ಏನಂದ್ರೆ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿಯಲ್ಲಿ ಸ್ಟಿಚ್ ಇರೋದಿಲ್ಲ. ಮತ್ತೆ ಇವೆಲ್ಲ ಕಾಯಿಲೆಗಳು ವ್ಯಾಸ್ಕ್ಯುಲರ್ ಡಿಸೀಸಸ್, ಎಸ್ಪೆಷಲಿ ಈ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಸಾಮಾನ್ಯವಾಗಿ ಹಾರ್ಟ್ ತೊಂದರೆ ಇರೋರಿಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ, ಅವ್ರಿಗೆಲ್ಲ ಓಪನ್ ಸರ್ಜರಿ ತಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅವ್ರಿಗೆ ಇದು ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಓಕೆ, ಸೊ ನೀವು ಹೇಳ್ತಾ ಇದ್ರಿ ವೆರಿಕೋಸ್ ವೇನ್ಸ್ ವ್ಯಾಸ್ಕ್ಯುಲರ್ ಡಿಸೀಸ್ ನಲ್ಲಿ ಒಂದು ಪಾರ್ಟ್ ಅಂತ ಹೇಳ್ಬಿಟ್ಟು, ಒನ್ ಕೈಂಡ್ ಆಫ್ ಅ ಡಿಸೀಸ್ ಅಂತ. ಸೊ ಬೇರೆ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಅಂತ ಹೇಳಿ ನಾವು ನೋಡೋದಾದ್ರೆ, ಬೈಫರ್ಕೇಟ್ ಮಾಡೋದಾದ್ರೆ, ವ್ಯಾರಿಕೋಸ್ ವೇನ್ಸ್ ನ ಹಾಗೆ ಟ್ರೀಟ್ಮೆಂಟ್ ಕೊಡದೆ ಹಾಗೆ ಬಿಟ್ರೆ ಅದರಿಂದ ವೇನ್ಸ್ ತುಂಬಾ ದೊಡ್ಡದಾಗ್ಬಿಟ್ಟು ಬ್ಲೀಡಿಂಗ್ ಆಗ್ಬೋದು. ಕಾಲ್ನಲ್ಲಿ ಡಿಸ್ಕಲರೇಷನ್ ಅಂತೀವಿ, ಕಪ್ ಬಣ್ಣ ಆಗ್ತಾ ಹೋಗ್ಬೋದು. ಗ್ಯಾಂಗ್ರೀನ್ ಅಲ್ಲ, ಬಟ್ ಪೂರ್ತಿ ಕೆಳಗಡೆ ಬಾಗಿನ ಕಾಲು ಪೂರ್ತಿ ಕಪ್ಗ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನಂತರ ಜಾಸ್ತಿ ಹೊತ್ತು ನೆಗ್ಲೆಕ್ಟ್ ಆಯ್ತು ಅಂದ್ರೆ ಕ್ಲಾಟ್ ಅಥವಾ ರಕ್ತ ಹೆಪ್ಪುಗಟ್ಟೋದು, ಅದು ಜಾಸ್ತಿ ಆದಾಗ ಡಿವಿಟಿ ಅಥವಾ ಡೀಪ್ ವೈನ್ ಥ್ರಾಂಬೋಸಿಸ್ ಅಂತೀವಿ, ಅದು ರಿಸ್ಕಿ. ಡೀಪ್ ವೈನ್ ಥ್ರಾಂಬೋಸಿಸ್ ಆದಾಗ ಕ್ಲಾಟ್ ಲಂಗ್ಸ್ಗೆ ಹೋಗಿ ಉಸಿರು ನಿಲ್ಸೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಕಾಮನ್ ಆಗಿ ವ್ಯಾರಿಕೋಸ್ ವೈನ್ಸ್ ನೆಗ್ಲೆಕ್ಟ್ ಆದಾಗ ಆಗೋ ಕಾಯಿಲೆಗಳು. ಓಕೆ, ಸೊ ನಮ್ಮ ಇಂಡಿಯಾನಲ್ಲಿ ಈ ವೆರಿಕೋಸ್ ವೇನ್ಸ್ ಹರಡ್ತಾ ಇರುವಂತಹ ರೇಟ್ ಕೂಡ ಹೆಚ್ಚಾಗಿರೋದ್ರಿಂದ ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಮತ್ತಷ್ಟು ಪ್ರಶ್ನೆಯನ್ನ ಕೇಳ್ತೀನಿ. ವೆರಿಕೋಸ್ ವೇನ್ಸ್ ನ ಟ್ರೀಟ್ ಮಾಡೋದ್ರ ಕುರಿತಾಗಿ ನೀವು ತಿಳಿಸ್ಕೊಡೋದಾದ್ರೆ, ಬಿಕಾಸ್ ಕೆಲವರಿಗೆ ಒಂದು ಡೌಟ್ ಇರುತ್ತೆ, ಸರ್ಜರಿ ಮಾಡಿಸಿದ್ಮೇಲೆ ಮತ್ತೆ ಅದು ರೀಅಕರ್ ಆಗುತ್ತೆ ಅಂತ ಹೇಳಿ, ಅಂಡ್ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೋಬೇಕಂತ ಒಂದಷ್ಟು ಡೌಟ್ಸ್ ಇರುತ್ತೆ. ಸೊ ಹೌ ಟು ಕ್ಲಾರಿಫೈ ದಿಸ್? ಸಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಹೂ ಇಸ್ ದ ರೈಟ್ ಪರ್ಸನ್ ಟು ಕನ್ಸಲ್ಟ್ ಅಂತ ಆಗುತ್ತೆ. ವ್ಯಾರಿಕೋಸ್ ವೇನ್ಸ್ ಈಸ್ ಅ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಡೊಮೈನ್. ಯಾಕಂದ್ರೆ ವ್ಯಾಸ್ಕ್ಯುಲರ್ ಸರ್ಜನ್ ಅವರು ವ್ಯಾರಿಕೋಸ್ ವೇನ್ಸ್ ನ ಕಂಪ್ಲೀಟ್ ಆಗಿ ಕ್ಲಿನಿಕಲ್ ಎವ್ಯಾಲ್ಯೂಯೇಷನ್, ಎಕ್ಸಾಮಿನೇಷನ್ ಇಂದ ಹಿಡಿದು ಆಲ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ತನಕ ಸಂಪೂರ್ಣವಾಗಿ ಇದರಲ್ಲಿ ತರಬೇತಿ ಮತ್ತೆ ಪರಿಣಿತಿ ಹೊಂದಿರೋರು. ಸೊ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಹೋದಾಗ ಫಸ್ಟ್ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಪೇಷಂಟ್ಗೆ ಏನೇ ಟೆಕ್ನಾಲಜಿ ಇದ್ರು ಪೇಷಂಟ್ಗೆ ಎಕ್ಸಾಮಿನೇಷನ್ ತುಂಬಾ ಇಂಪಾರ್ಟೆಂಟ್. ಅದ ನಂತರ ಡಾಪ್ಲರ್ ಸ್ಕ್ಯಾನ್ ಅಂತ ಒಂದು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ನಲ್ಲಿ ಯಾವ ಮಟ್ಟದ ತನಕ ಡ್ಯಾಮೇಜ್ ಆಗಿದೆ ಅಂತ ತಿಳಿಯುತ್ತೆ. ಒಂದ್ಸಲ ಅದು ಗೊತ್ತಾದ ಮೇಲೆ ನಂತರ ನಾವು ಡಿಸೈಡ್ ಮಾಡ್ತೀವಿ. ಇವಾಗ ಕಾಮನ್ ಆಗಿ ಓಪನ್ ಸರ್ಜರಿ ಮಾಡೋದೇ ಇಲ್ಲ. ಅದು ಯೂಶುವಲ್ ಆಗಿ ನಾವು ಮಾಡೋದು ಲೇಸರ್ ಅಂತೀವಿ, ಎಂಡೋವಿನಸ್ ಲೇಸರ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ. ಇವಾಗ ಹೊಸದಾಗಿ ಗ್ಲೂ ಅಂತೆಲ್ಲ ಬಂದಿದೆ. ಇವೆಲ್ಲ ಕಾಮನ್ ಆಗಿ ಮಾಡೋ ಪ್ರೊಸೀಜರ್ಗಳು. ಕೆಲವೊಂದು ಬಾರಿ ಓಪನ್ ಸರ್ಜರಿ ಅವಶ್ಯಕತೆ ಇದ್ದೇ ಇರುತ್ತೆ, ವೇನ್ಸ್ ತುಂಬಾ ದೊಡ್ಡದಿದ್ದಾಗ. ಆ ಟೈಮ್ನಲ್ಲಿ ನಾವೇ ಓಪನ್ ಸರ್ಜರಿನೂ ಮಾಡ್ತೀವಿ. ಓಕೆ, ಸೊ ನೀವು ಮಧ್ಯದಲ್ಲಿ ಒಮ್ಮೆ ಮೆನ್ಷನ್ ಮಾಡಿದ್ರಿ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ. ಸೊ ವಾಟ್ ಡಸ್ ದಿಸ್ ಮೀನ್? ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂದ್ರೆ ಬ್ಲಡ್ ಸಪ್ಲೈ ಪಾದಕ್ಕೆ, ಎಸ್ಪೆಷಲಿ ಕಾಲ್ಗೆ ಮತ್ತೆ ಪಾದಕ್ಕೆ ತಲುಪೋದಿಲ್ಲ. ಇದು ಏನಾಗುತ್ತೆ, ಸ್ಮೋಕರ್ಸ್ ಅಲ್ಲಾಗ್ಲಿ, ಡಯಾಬಿಟಿಕ್ ಪೇಷಂಟ್ಸ್ ಅಥವಾ BP ಆರ್ ಹೈಪರ್ಟೆನ್ಸಿವ್ ಪೇಷಂಟ್ಸ್ ಅಲ್ಲಿ
ರಕ್ತನಾಳದಲ್ಲಿ ಬ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು 10% 20% ಬ್ಲಾಕ್ ಆದಾಗ ಅಷ್ಟೇನು ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. ಮತ್ತು ಯಾವಾಗೂ ಸೈಡ್ ಬ್ರಾಂಚಸ್ ಅಂತ ಇರುತ್ತೆ, ಅದ್ರ ಮೂಲಕ ರಕ್ತ ಹೋಗ್ತಿರುತ್ತೆ. ಬಟ್ ಆ 10-15% ಇರೋದು 70% 80% ಆದಾಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ವಿಪರೀತ ನೋವು, ಬೆರಳುಗಳಲ್ಲಿ ಬಣ್ಣ ಬದಲಾವಣೆ ಆಗ್ತಾ ಹೋಗೋದು, ಆಮೇಲೆ ತಣ್ಣಗಾಗ್ತಾ ಬರೋದು, ಇವೆಲ್ಲ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಸಿಂಪ್ಟಮ್ಸ್. ಓಕೆ, ಸೊ ವ್ಯಾಸ್ಕ್ಯುಲರ್ ಡಿಸೀಸ್ ಮತ್ತೆ ಸರ್ಜರಿ ನಿಮ್ಮ ಡೊಮೇನ್ ಆಗಿರೋದ್ರಿಂದ ನಿಮ್ಮ ಕ್ಲಿನಿಕಲ್ ಅಬ್ಸರ್ವೇಷನ್ಸ್ ನಲ್ಲಿ ಪೇಷಂಟ್ಸ್ ಯೂಶುವಲಿ ಯಾವ ಸ್ಟೇಜ್ ನಲ್ಲಿ ಡಾಕ್ಟರ್ಸ್ ಹತ್ರ ಬರ್ತಾ ಇದ್ದಾರೆ ಸರ್? ಪೇಷಂಟ್ಸ್ ನಮ್ಮಲ್ಲಿ ತುಂಬಾ ನೋವು, ತಡ್ಕೊಳಕ್ಕಾಗದೇ ಇರೋಷ್ಟು ನೋವಿದ್ದಾಗ ಅಥವಾ ಗಾಯಗಳಾದಾಗ. ಮಾಮೂಲಾಗಿ ಯಾವುದೇ ಗಾಯ ಆದ್ರೂ 2 ವಾರದಲ್ಲಿ ವಾಸಿ ಆಗ್ಬೇಕು. ಡಯಾಬಿಟಿಕ್ಸ್ ಅಲ್ಲಿ ಪ್ರಾಬಬ್ಲಿ ಅನ್ ಅಡಿಷನಲ್ ವೀಕ್. ಬಟ್ ಅದಾಗದೇ ಇದ್ದಾಗ ಆವಾಗ ಏನಾದ್ರೂ ರಕ್ತನಾಳದಲ್ಲಿ ತೊಂದರೆ ಇದೆ ಅಂತಾನೆ ಫಸ್ಟ್ ಸಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಆವಾಗ ಅವರು ಬರ್ತಾರೆ. ಓಕೆ, ಬಟ್ ನೀವು ಏನಂತ ಅಡ್ವೈಸ್ ಮಾಡ್ತೀರಾ, ಯಾವ ಸ್ಟೇಜ್ ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ? ಇನಿಷಿಯಲ್ ಸಿಂಪ್ಟಮ್ಸ್ ಬಂದಾಗ ನೋವು ಇರಲಿ, ಊತ ಇರಲಿ, ಅಥವಾ ಬಣ್ಣ ಅಲ್ಲಿ ಏನಾದ್ರೂ ಚೇಂಜ್ ಇದ್ದಾಗ, ಪೂರ್ತಿ ಬೆರಳು ಕಪ್ಪಗಾಗೋ ತನಕ ಕಾಯೋ ಅವಶ್ಯಕತೆ ಇಲ್ಲ. ಸಣ್ಣದಾದ್ರೂ ಗಾಯ ಇದ್ರೂ ತೊಂದರೆ ಇಲ್ಲ, ಅವಾಗ ಬರಬೇಕು. ನಾವು ವ್ಯಾಸ್ಕ್ಯುಲರ್ ಸರ್ಜರಿ ಒಂದು ಅನ್ಸೆಡ್ ರೂಲ್ನ ಫಾಲೋ ಮಾಡ್ತೀವಿ. ನಮಗೆ ಯಾವಾಗ್ಲೂ ಬೆರಳಿಗಿಂತ ಪಾದ ಮುಖ್ಯ, ಪಾದಕ್ಕಿಂತ ಕಾಲ್ ಮುಖ್ಯ, ಕಾಲ್ಗಿಂತ ಜೀವ ಮುಖ್ಯ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಪೇಷಂಟ್ಸ್ಗೆ ಅಡ್ವೈಸ್ ಮಾಡ್ತೀವಿ. ವ್ಯಾಸ್ಕ್ಯುಲರ್ ಸರ್ಜರಿ ಕುರಿತಾಗಿ, ವ್ಯಾಸ್ಕ್ಯುಲರ್ ಡಿಸೀಸ್ ನ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ವಿಶೇಷ ಕಾರ್ಯಕ್ರಮದಲ್ಲಿ ಮುಂದುವರಿಸೋಣ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವಿರಾಮದ ಬಳಿಕ ನ್ಯಾಷನಲ್ ವ್ಯಾಸ್ಕ್ಯುಲರ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಯಲ್ಲಿ ಕರ್ನಾಟಕದ ಮೊದಲ MCH ಅಂದ್ರೆ ಮಾಸ್ಟರ್ ಆಫ್ ಶರಾಲಜಿ, ಈ ವ್ಯಾಸ್ಕ್ಯುಲರ್ ಡೊಮೈನ್ ನಲ್ಲಿ ಪರಿಣಿತರಾಗಿರುವಂತಹ ಡಾಕ್ಟರ್ ರಾಹುಲ್ ಅವರಿದ್ದಾರೆ. ಅವ್ರ ಜೊತೆ ನಾನು ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಡಾಕ್ಟರ್, ನೀವು ತಿಳಿಸ್ಕೊಡ್ತಾ ಇದ್ದೀರಿ ನಮಗೆ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ನ ಕುರಿತಾಗಿ. ಸೊ ಇದರ ಟ್ರೀಟ್ಮೆಂಟ್ ಆಪ್ಷನ್ಸ್ ನ ಕುರಿತಾಗಿ ಮಾತನಾಡೋದಾದ್ರೆ, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಟ್ರೀಟ್ಮೆಂಟ್ ಆಪ್ಷನ್ ಸ್ಟಾರ್ಟ್ ಆಗೋದು ಲೈಫ್ ಸ್ಟೈಲ್ ಇಂದ. ಇವಾಗ ಯಾರಾದ್ರೂ ಜಸ್ಟ್ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ಕೊಂಡು ಓಡಾಡ್ಕೊಂಡು ಹೋದ್ರೆ ಆಟೋಮೆಟಿಕ್ ಆಗಿ ಬ್ಲಡ್ ವೆಸಲ್ಸ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಸೆಕೆಂಡ್, ಸ್ಮೋಕ್ ಮಾಡ್ತಾ ಇರೋ ಪೇಷಂಟ್ಸ್ ಇಮಿಡಿಯೇಟ್ ಆಗಿ ಸ್ಮೋಕಿಂಗ್ ನಿಲ್ಲಿಸಲೇಬೇಕಾಗುತ್ತೆ. ಸ್ಮೋಕಿಂಗ್ ಅಂದ್ರೆ ಬರೀ ಸಿಗರೇಟ್ ಅಥವಾ ಬೀಡಿ ಸೇವನೆ ಅಲ್ಲ, ತಂಬಾಕು, ಎನಿ ಸಾರ್ಟ್ ಆಫ್ ಟೊಬ್ಯಾಕೋ ಅಬ್ಯೂಸ್, ತಂಬಾಕು ಬಳಕೆನ ಸಂಪೂರ್ಣವಾಗಿ ನಿಲ್ಲಿಸಬೇಕಾಗತ್ತೆ. ಮೂರನೇದು, ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್. ಯಾಕಂದ್ರೆ ಕೆಲವೊಂದು ಆಹಾರ ಪದಾರ್ಥಗಳು ಕೊಲೆಸ್ಟ್ರಾಲ್ ಇವನ್ನೆಲ್ಲ ಜಾಸ್ತಿ ಮಾಡುತ್ತೆ, ಅದು ರಕ್ತನಾಳಗಳನ್ನ ಬ್ಲಾಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹೆಲ್ದಿ ಡಯಟ್, ಹೆಲ್ದಿ ಲಿವಿಂಗ್ ಇಸ್ ಇಂಪಾರ್ಟೆಂಟ್. ಇವೆಲ್ಲ ಮಾಡಿಯೂ ಕೂಡ ಪ್ರಾಬ್ಲಮ್ ಆಯಿತು, ಇನ್ನೂ ಅವ್ರ ಸಿಂಪ್ಟಮ್ ಸಾಲ್ವ್ ಆಗ್ತಾ ಇಲ್ಲ ಅಂದರೆ ಆವಾಗ ನಾವು ನೆಕ್ಸ್ಟ್ ಕನ್ಸಿಡರ್ ಮಾಡೋದು ಮೆಡಿಕೇಶನ್ಸ್, ಮಾತ್ರೆಗಳ ಮೂಲಕ ಇದು ಮಾಡಬೇಕಾಗುತ್ತೆ. ಈ ಪೇಷಂಟ್ಗೆ ಬೈಪಾಸ್ ಸರ್ಜರಿ ಮಾಡಿದ್ರೆ ಒಳ್ಳೇದಾ ಅಥವಾ ಎಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಮಾಡಿದ್ರೆ ಒಳ್ಳೇದಾ ಅಂತ. ತುಂಬ ದೊಡ್ಡ ಬ್ಲಾಕ್ಸ್ ಇದ್ದಾಗ ಯೂಶಲಿ ಬೈಪಾಸ್ ಸರ್ಜರಿ ಮಾಡ್ತೀವಿ, ಇಲ್ಲ ಅಂದರೆ ಎಂಡೋವಾಸ್ಕ್ಯುಲರ್ ಸರ್ಜರಿ ಅಥವಾ ಎಂಜಿಯೋಪ್ಲಾಸ್ಟಿ ಸ್ಟ್ಯಾಂಟಿಂಗ್ನ ಮಾಡ್ತೀವಿ. ಹೈಬ್ರಿಡ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅಂದರೆ ಸೇಮ್ ಪೇಷಂಟ್ಗೆ ಒಂದೇ ಟೈಮ್ನಲ್ಲಿ ಓಪನ್ ಸರ್ಜರಿ ಆ್ಯಂಡ್ ಎಂಡೋವಾಸ್ಕ್ಯುಲರ್ ಸರ್ಜರಿ ಕಂಬೈನ್ ಮಾಡ್ತೀವಿ. ಅಂದರೆ ಎಂಜಿಯೋಪ್ಲಾಸ್ಟಿ ಜೊತೆ ಓಪನ್ ಸರ್ಜರಿ ಎಟ್ ದ ಸೇಮ್ ಸಿಟ್ಟಿಂಗ್. ಇದಕ್ಕೆ ಹೈಬ್ರಿಡ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಆಗುತ್ತೆ. ಓಕೆ, ಸೊ ಡಾಕ್ಟರ್, ಈಗ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಆಗಿರ್ಬೋದು, ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಈ ಪೇನ್ಗಳನ್ನೆಲ್ಲ ಟಾಲರೇಟ್ ಮಾಡುವಂಥದ್ದು ನಿಜಕ್ಕೂ ಕಷ್ಟಕರವಾಗಿರುವಂಥದ್ದು. ಅಂದ್ರೆ ಎವ್ರಿ ಟೈಮ್ ಪೇನ್ ಕಿಲ್ಲರ್ ಮೇಲೆ ಡಿಪೆಂಡ್ ಆಗೋದಕ್ಕೂ ಆಗಲ್ಲ, ಅಂಡ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇಂದ ಕೂಡ ಲೈಕ್ ಆಯಿಲ್ ಎಲ್ಲಾನು ಇದು ಪೇನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹೌ ಟು ಮ್ಯಾನೇಜ್ ದಿಸ್ ಡಿಸೀಸ್ ಅಂತ ಹೇಳ್ತೀರಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್, ಲೈಕ್ ಐ ಸೆಡ್, ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ಯೂಶಲಿ ಜನರಲ್ಲಿ ಏನ್ ತಪ್ಪು ಕಲ್ಪನೆ ಇರುತ್ತೆ ಅಂದ್ರೆ, ನೋವು ಬಂದಾಗ ನೋವಿನ ಮಾತ್ರೆ ತಗೊಂಡ್ರೆ ಸಾಕು ಅಂತ. ಅದು ಏನಾದ್ರೂ ಇವಾಗ ಕೈಗೆ ಏಟ್ ಬಿತ್ತು ಎಲ್ಲ ಟಚ್ ಆಗಿ ಆವಾಗ ನೋವು ಮಾತ್ರೆ ತಗೊಳ್ಳೋದು ಬೇರೆ. ಬಟ್ ಯಾವ ಕಾರಣದಿಂದ ನೋವು ಪದೇ ಪದೇ ಬರ್ತಿರುತ್ತೆ, ಆ ಕಾರಣನ ನಾವು ಟ್ರೀಟ್ ಮಾಡಲಿಲ್ಲ ಅಂದ್ರೆ ನೋವು ಮತ್ತೆ ಬಂದೇ ಬರುತ್ತೆ. ಸೊ ಕಾರಣನ ಟ್ರೀಟ್ ಮಾಡಬೇಕು, ಸಿಂಪ್ಟಮ್ಸ್ನಲ್ಲ. ಆವಾಗ ಆಟೋಮೆಟಿಕ್ ಆಗಿ ಸಿಂಪ್ಟಮ್ಸ್ ಸೆಟ್ಲ್ ಆಗೇ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಆಮೇಲೆ ಕೆಲವೊಂದು ಅವಾಯ್ಡಿಂಗ್, ಲೈಕ್ ಸ್ಮೋಕಿಂಗ್ ಇಸ್ ಟು ಬಿ ಸ್ಟ್ರಿಕ್ಟ್ಲಿ ಅವಾಯ್ಡೆಡ್, ಹೆಲ್ದಿ ಡಯಟ್, ಆಕ್ಟಿವ್ ಲೈಫ್ ಸ್ಟೈಲ್, ಇವೆಲ್ಲ ಮಾಡೋದ್ರಿಂದ ವ್ಯಾಸ್ಕ್ಯುಲರ್ ಡಿಸೀಸಸ್ ನ ಪ್ರಿವೆಂಟ್ ಮಾಡಬಹುದು. ಓಕೆ, ಸೊ ಡಾಕ್ಟರ್, ವ್ಯಾಸ್ಕ್ಯುಲರ್ ಡಿಸೀಸ್ಗೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ಬರೀ ಈ ಲೈಫ್ ಸ್ಟೈಲ್ ಮಾತ್ರನೇ ಕಾರಣ ಆಗತ್ತಾ ಅಥವಾ ನ್ಯೂಟ್ರಿಷನ್ ಕೂಡ ಇನ್ವಾಲ್ವ್ ಆಗತ್ತಾ? ಖಂಡಿತ ನ್ಯೂಟ್ರಿಷನ್ ಕೂಡ. ಇವಾಗ ಕೆಲವೊಂದು ವ್ಯಾಸ್ಕ್ಯುಲರ್ ಕಂಡೀಷನ್ಸ್ ಅಲ್ಲಿ ನೀರ್ ಜಾಸ್ತಿ ಕುಡಿದಿದ್ದಾಗ ದೇಹದಲ್ಲಿ ಹೆಪ್ಪುಗಟ್ಟು ಅಂಶ ಜಾಸ್ತಿ ಆಗುತ್ತೆ. ಸೊ ಕ್ಲಾಟ್ಸ್ ಆಗಲಿ ಬ್ಲಾಕ್ಸ್ ಆಗ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು DVT ಅಂತ ಒಂದು ಡೀಪ್ ವೈನ್ ಥ್ರಾಂಬೋಸಿಸ್ ಅಂತ ಒಂದು ಕಾಮನ್ ಡಿಸೀಸ್ ಇದೆ. ಅದರಲ್ಲೂ ಮೈನಲ್ಲಿ ನೀರಿನ ಅಂಶ ಕಮ್ಮಿ ಆದಾಗ
ಆಗ ಈ ಚಾನ್ಸಸ್ ಜಾಸ್ತಿ. ಡೀಪ್ ವೈನ್ ಥ್ರಾಂಬೋಸಿಸ್ ಏನಂತ ಹೇಳ್ತೀರಾ? ಇವಾಗ ಡೀಪ್ ವೈನ್ ಥ್ರಾಂಬೋಸಿಸ್ ಅಂದ್ರೆ ಇವಾಗ ವೇನ್ಸ್ ನಲ್ಲಿ 2 ತರ ಇರುತ್ತೆ. ಒಂದು ಚರ್ಮದ ಕೆಳಗಿರೋ ಸೂಪರ್ಫಿಷಿಯಲ್ ವೈನ್ಸ್, ಇನ್ನೊಂದು ಮಾಂಸಖಂಡಗಳ ಮಧ್ಯೆ ಇರೋ ಡೀಪ್ ವೈನ್ಸ್. ಡೀಪ್ ವೈನ್ಸ್ ನಲ್ಲಿ ಅಲ್ಲಿ ರಕ್ತ ಉಲ್ಟಾ ಹರಿಯೋದಲ್ಲ, ರಕ್ತ ಹೆಪ್ಪಗಟ್ಟುತ್ತೆ. ಆವಾಗ ಏನಾಗುತ್ತೆ, ವಾಪಸ್ ವೈನ್ಸ್ ಅಲ್ಲಿರೋ ಇಂಪ್ಯೂರ್ ಬ್ಲಡ್ ಹಾರ್ಟ್ ಕಡೆ ಹೋಗದೆ ಇರೋದ್ರಿಂದ ಅಲ್ಲೇ ಕಾಲು ಊತ ಬರುತ್ತೆ. ಕಾಲು ಊತ ಬಂದ್ಬಿಟ್ಟು ಅದ್ರಗಿಂತ ಇಂಪಾರ್ಟೆಂಟ್ ಏನಂದ್ರೆ ಈ ಹೆಪ್ಪಗಟ್ಟೋದು ಮೇಲ್ಗಡೆ ಸ್ಪ್ರೆಡ್ ಹಾಕೊಂಡು ಹೋದ್ರೆ ಅದು ತುಂಬಾ ಡೇಂಜರಸ್. ಆವಾಗ ಅದು ಲಂಗ್ಸ್ಗೆ ಹೋಗ್ಬಿಟ್ಟು ಉಸಿರನ್ನ ನಿಲ್ಸೋ ಚಾನ್ಸ್ ಇರುತ್ತೆ. ಅದಕ್ಕೆ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಸೊ ಡೀಪ್ ವೈನ್ ಥ್ರಾಂಬೋಸಿಸ್ ಇಸ್ ಅ ಲೈಫ್ ಥ್ರೆಟನಿಂಗ್ ಡಿಸೀಸ್ ಅಂತ ಹೇಳ್ತೀರಿ? ಖಂಡಿತವಾಗೂ ಡೀಪ್ ವೈನ್ ಥ್ರಾಂಬೋಸಿಸ್ ಲೀಡ್ಸ್ ಟು ಅ ಡೆಡ್ಲಿ ಕಾಂಪ್ಲಿಕೇಶನ್. ಅದಕ್ಕೆ ಪಲ್ಮನರಿ ಎಂಬೋಲಿಸಮ್ ಅಂತೀವಿ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲೇ ಇದು ಒಂದು ಅಕ್ಯೂಟ್ ಎಮರ್ಜೆನ್ಸಿ ಇನ್ ವ್ಯಾಸ್ಕ್ಯುಲರ್ ಸರ್ಜರಿ. ಯಾಕಂದ್ರೆ ಕಾಲು ಮೆಲ್ಲಗೆ ಊತ ಅದು ಬರೋದಿಲ್ಲ, ತಕ್ಷಣ ಊತ ದಪ್ಪ ಆಗ್ತಾ ಬಂದ್ಬಿಡುತ್ತೆ. ಕಾಲು ವಿದಿನ್ 24 hours ಕಾಲು 2 ರಿಂದ 3 ಪಟ್ಟು ದಪ್ಪ ಗಾತ್ರ ಆಗುತ್ತೆ. ಆಗ ಈಗ ವಿಪರೀತ ನೋವು ಬರುತ್ತೆ. ಮತ್ತೆ ಕೆಲವೊಂದು ಪೇಷಂಟ್ಸ್ಗೆ ಉಸಿರದು ಪ್ರಾಬ್ಲಮ್ ಬಂದಾಗ ನಾವು ಆವಾಗ ಪಲ್ಮನರಿ ಎಂಬೋಲಿಸಮ್ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನೀವು ಹೇಳ್ತಾ ಇದ್ರಿ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ. ಸೊ ಹೌ ಇಟ್ ಇಸ್ ಟ್ರೀಟೆಡ್ ಅಂತ? ಇವಾಗ ಡೀಪ್ ವೈನ್ ಥ್ರಾಂಬೋಸಿಸ್ಗೂ ಫಸ್ಟ್ ಡಾಪ್ಲರ್ ಸ್ಕ್ಯಾನ್ ಮಾಡ್ತೀವಿ. ಡಾಪ್ಲರ್ ಸ್ಕ್ಯಾನ್ ನಲ್ಲಿ ಪೂರ್ತಿ ವೇನ್ ನಲ್ಲಿ ಅಥವಾ ವೇನ್ ನ ಕೆಲವೊಂದು ಭಾಗದಲ್ಲಿ ಅಫೆಕ್ಟ್ ಆಗಿರೋ ವೇನ್ ಭಾಗದಲ್ಲಿ ರಕ್ತ ಹೆಪ್ಪಗಟ್ಟಿರುತ್ತೆ. ನಾವು ಅದು ಯಾವ ಎಕ್ಸ್ಟೆಂಟ್ ತನಕ ಇರುತ್ತೆ ಅಂತ ತಿಳ್ಕೊಳ್ಳಲಿಕ್ಕೆ ಹೊಟ್ಟೆ ಭಾಗದಿಂದ ಕೆಳಗಡೆ ಕಾಲ್ ತನಕ CT ವಿನೋಗ್ರಾಮ್ ಅಂತ ಒಂದು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಕ್ಲಿಯರ್ ಆಗಿ ಕ್ಲಾಟ್ ಎಲ್ಲೆಲ್ಲಿದೆ, ಏನು ಎಕ್ಸ್ಟೆನ್ಷನ್ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದರೂ ಆ ಕ್ಲಾಟ್ ಮೇನ್ ರಕ್ತನಾಳ IVC ಅಂತ ಇರುತ್ತೆ ಹೊಟ್ಟೆ ಭಾಗದಲ್ಲಿ, ಅಲ್ಲಿ ತಲುಪಿ ಅಲ್ಲಿಂದ ಲಂಗ್ಸ್ಗೆ ಹೋಗಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ಆವಾಗ ನಾವು ಅದನ್ನ ಇನ್ನೂ ಆನ್ ಪ್ರಯಾರಿಟಿ ಆರ್ ಅನ್ ಎಮರ್ಜೆನ್ಸಿ ಬೇಸಿಸ್ ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಡಾಕ್ಟರ್, ಈಗ ವೆರಿಕೋಸ್ ವೈನ್ಸ್ ಡಯಾಬಿಟಿಸ್ ಇರೋರಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಅಂಡ್ ಡಯಾಬಿಟಿಕ್ ಫುಟ್ ಅಂತ ಕೂಡ ಒಂದು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಡಯಾಬಿಟಿಕ್ ಫುಟ್ ಬಗ್ಗೆ ಹೇಳೋದಾದ್ರೆ ವಾಟ್ ಇಸ್ ಇಟ್? ಡಯಾಬಿಟಿಕ್ ಫುಟ್ ಅಂದ್ರೆ ಇವಾಗ ನೋಡಿ, ಡಯಾಬಿಟಿಸ್ ಪೇಷಂಟ್ಸ್ಗೆ ಪಾದದಲ್ಲಿ ಬರೀ ರಕ್ತನಾಳ ತೊಂದರೆ ಅಲ್ಲ, ನರವ ದೌರ್ಬಲ್ಯ ತೊಂದರೆನೂ ಇರುತ್ತೆ. ಇವೆರಡೂ ಸೇರ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಕಾಲ್ನಲ್ಲಿ ಸೆನ್ಸೇಷನ್ ತುಂಬಾ ಕಮ್ಮಿ ಆಗುತ್ತೆ. ಎಷ್ಟೋ ಜನಕ್ಕೆ ಕಾಲ್ನಲ್ಲಿ ಗಾಯ ಆಗಿರೋದು ಗೊತ್ತಾಗೋದಿಲ್ಲ. ಸೊ ಇಂಥ ಪೇಷಂಟ್ಸ್ಗೆ ಯಾವಾಗ್ಲೂ ನಾವು ಏನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ, ಡಯಾಬಿಟಿಕ್ಸ್ ಅಲ್ಲಿ ಪಾದನ ಮುಖದ ತರ ನೋಡ್ಕೊಬೇಕು ಅಂತ. ಪ್ರತಿದಿನ ಕನ್ನಡಿನ ಪಾದದ ಕೆಳಗೆ ಇಟ್ಬಿಟ್ಟು ಏನಾದ್ರೂ ಸಣ್ಣ ಗಾಯ ಆಗಿದ್ಯಾ ಅಥವಾ ಏನಾದ್ರೂ ಚಿಕ್ಕ ಕ್ರ್ಯಾಕ್ ಆಗಿದೆಯಾ ಅಥವಾ ಬಣ್ಣ ಬದಲಾವಣೆ ಇದೆಯಾ, ಇವೆಲ್ಲ ಪ್ರತಿದಿನ ಅವರು ಪರಿಶೀಲನೆ ಮಾಡ್ಕೊಬೇಕು. ಸಣ್ಣ ಸಣ್ಣ ಗಾಯ ಇದ್ರೂ ಸರಿ ಅದನ್ನ ವ್ಯಾಸ್ಕ್ಯುಲರ್ ಸರ್ಜನ್ಗೆ ಹೋಗಿ ತೋರಿಸ್ಬೇಕು, ಮತ್ತೆ ಕನ್ಸಲ್ಟ್ ಮಾಡಬೇಕು. ಮತ್ತೆ ಏನೇ ಗಾಯ ಆದ್ರೂ ಅದನ್ನ ರೆಗ್ಯುಲರ್ ಆಗಿ ಡ್ರೆಸ್ಸಿಂಗ್ಸ್ ಮಾಡಿಸ್ಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಓಕೆ, ಯೂಶಲಿ ಡಯಾಬಿಟಿಸ್ ಇರೋರಲ್ಲಿ ಈ ತರ ಏನಾದ್ರೂ ಇಂಜುರೀಸ್ ಆಯ್ತು, ವೂಂಡ್ಸ್ ಆಯ್ತು ಅಂತ ಹೇಳಿದ್ರೆ ಎಷ್ಟು ಟೈಮಲ್ಲಿ ಅದು ವಾಸಿ ಆಗುತ್ತೆ ಅಥವಾ ಆಗಬೇಕು ಅಂತ ಹೇಳ್ತೀರಾ? ನಾರ್ಮಲಿ ಯಾವುದೇ ಗಾಯ ಇದ್ರೂ ಒಂದು 2 ವಾರದೊಳಗಡೆ ಗುಣ ಆಗ್ಬೇಕು. ಅದಕ್ಕೆ ಒಳ್ಳೆ ಆಂಟಿಬಯೋಟಿಕ್ ಮತ್ತೆ ಡ್ರೆಸ್ಸಿಂಗ್ ಮಾಡಿಸಿದ್ರೆ. ಬಟ್ ನಾವ್ ಏನೇ ಔಷಧಿ ಕೊಟ್ಟರು ಔಷಧಿ ಆ ಗಾಯಕ್ಕೆ ತಲುಪೋದು ರಕ್ತನಾಳಗಳ ಮೂಲಕ. ಸೊ ರಕ್ತ ಸಂಚಾರ ಚೆನ್ನಾಗಿರ್ಬೇಕು. ರಕ್ತ ಸಂಚಾರ ಚೆನ್ನಾಗಿಲ್ಲ ಅಂದ್ರೆ ಗಾಯ ಒಣಗೋದು ತುಂಬಾ ಕಷ್ಟ. ಮತ್ತೆ ಡಯಾಬಿಟಿಕ್ಸ್ ಅಲ್ಲಿ ಇನ್ಫೆಕ್ಷನ್ ಜಾಸ್ತಿ ಅವರು ಪ್ರೋನ್ ಆಗಿರ್ತಾರೆ, ಅಂದ್ರೆ ಅವರಲ್ಲದು ಜಾಸ್ತಿ. ಸೊ ರಕ್ತ ಸಂಚಾರನ ಮೊದಲು ಟ್ರೀಟ್ ಮಾಡಿ, ಅಲ್ಲಿ ಏನೇ ಬ್ಲಾಕ್ ಇದ್ರು ಅದಕ್ಕೆ ಟ್ರೀಟ್ ಮಾಡಿಕೊಂಡು ನಂತರ ನಾವು ಉಣ್ಣ ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಅಡಿಕ್ವೇಟ್ ಫುಟ್ವೇರ್ ಅಂತ ಬರುತ್ತೆ ಡಯಾಬಿಟಿಕ್ಸ್, ಅವ್ರ ಪಾದದ ಅಳತೆ ತಗೊಂಡು ಅದಕ್ಕೆ ಏನ್ ಅನುಸಾರವಾಗಿ ಅದನ್ನ ಫುಟ್ವೇರ್ ಕೊಡಬೇಕಾಗುತ್ತೆ ಅವ್ರಿಗೆ. ಸೊ ಇದು ಇರ್ರೆಸ್ಪೆಕ್ಟಿವ್ ಆಫ್ ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತನಾ? ಹೌದು, ಇರ್ರೆಸ್ಪೆಕ್ಟಿವ್ ಆಫ್ ದ ಟೈಪ್ ಆಫ್ ಡಯಾಬಿಟಿಸ್. ಓಕೆ, ಸೊ ಡಯಾಬಿಟಿಸ್ ಇರುವಂತವರಲ್ಲಿ ಆಂಪ್ಯುಟೇಷನ್ ಕಡಿಮೆ ಮಾಡಬೇಕು ಅಥವಾ ಪ್ರಿವೆಂಟ್ ಮಾಡಬೇಕು ಅಂದ್ರೆ ಏನ್ ಹೇಳ್ತೀರಾ? ಆಂಪ್ಯುಟೇಷನ್ ನೀವು ಕೇಳಿರೋದ್ರಿಂದ ನಾನು ಹೇಳ್ತೇನೆ, ಆಂಪ್ಯುಟೇಷನ್ ನಾವು ಜಸ್ಟ್ ಮೆಡಿಕಲ್ ಆಸ್ಪೆಕ್ಟ್ ಇಂದ ನೋಡಬಾರ್ದು. ಒಂದು ವ್ಯಾಸ್ಕ್ಯುಲರ್ ಸರ್ಜನ್ಗಾಗ್ಲಿ ಅಥವಾ ಯಾವುದೇ ಡಾಕ್ಟರ್ಗೆ ಒಂದು ಕಾಲ್ ತೆಗೆಯೋದು ಒಂದು ಅರ್ಧ ಮುಕ್ಕಾಲು ಗಂಟೆ ಕೆಲಸ ಆಗಿರ್ಬೋದು. ಬಟ್ ಅದು ರೋಗಿಯ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ, ಜಸ್ಟ್ ದೈಹಿಕವಾಗಿ ಮಾತ್ರ ಅಲ್ಲ, ಇವನ್ ದ ಎಕನಾಮಿಕ್ ಕಂಡೀಷನ್ ಆಫ್ ದ ಫ್ಯಾಮಿಲಿ, ಸೋಷಿಯಲ್ ಸ್ಟೇಟಸ್ ನಲ್ಲಿ. ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಕುಗ್ಗೋಗುತ್ತೆ ಕಾಲಿಲ್ದಾಗ. ಸೊ ಆಂಪ್ಯುಟೇಷನ್ ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ಫಸ್ಟ್ ಪ್ರಿವೆಂಟಿವ್ ಆಗಿ ಏನೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಗುಡ್ ಹೈಡ್ರೇಷನ್ ಬೇಕು, ಒಳ್ಳೆ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಡಯಾಬಿಟಿಸ್ ಇರೋರಂತೂ ಡಯಾಬಿಟಿಸ್ ನ ಕಂಟ್ರೋಲ್ ನಲ್ಲಿ ಇರಬೇಕು, ಅದಕ್ಕೆ ಫಾಲೋ ಅಪ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ನಾವು ಬರೀ ಕಾಲ್ನಲ್ಲಿ ಓಡಾಡೋದು ಕಾಮನ್, ಎಸ್ಪೆಷಲಿ ನಾವು ನೋಡ್ತೀವಿ ಅಂದ್ರೆ ಏನು ಯಾವ್ದಾದ್ರು ಪ್ರಾರ್ಥನೆ ಸ್ಥಳಗಳಲ್ಲಾಗಿರ್ಲಿ ಅಥವಾ ಕೆಲವೊಂದ್ಸಲ ಮನೆಯಲ್ಲೂ
ಬಚ್ಚಲ ಮನೆಯಲ್ಲೆಲ್ಲ ಏನಾದರೂ ಒಂದು ಕಡೆ ಗಲೀಜಿದ್ರೆ ಸಣ್ಣ ಕ್ರ್ಯಾಕ್ಗಳ ಮೂಲಕನೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಸೊ ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಕಾಲ್ನ ಮುಖಕ್ಕಿಂತ ಚೆನ್ನಾಗಿ ನೋಡ್ಕೊಬೇಕು ಡಯಾಬಿಟಿಸ್ ಪೇಷಂಟ್ಸ್. ಯಾವಾಗ ನಾವು ಆಂಪಿಟೇಷನ್ ಕನ್ಸಿಡರ್ ಮಾಡ್ತೀವಿ ಅಂದರೆ ಎಲ್ಲ ಆಪ್ಷನ್ಸ್, ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲದಾಗ ಕಾಲ್ನ ತೆಗಿಲೇಬೇಕಾಗತ್ತೆ. ಅದು ಜೀವ ಉಳ್ಸಕ್ ಮಾತ್ರ. ಇಲ್ಲ ಅಂದರೆ ಆದಷ್ಟು ನಾವು ಬೆರಳುಗಳಿಂದ ಹಿಡ್ಕೊಂಡು ಕಾಲ್ನ ಉಳ್ಸಕ್ಕೇನೆ ಪ್ರಯತ್ನ ಮಾಡ್ತೀವಿ. ಓಕೆ, ಸೊ ಡಾಕ್ಟರ್, ಈಗ ನೀವು ಕರ್ನಾಟಕದ ಮೊದಲ MCH ಆಗಿರೋದ್ರಿಂದ ಇಟ್ ಇಸ್ ವೆರಿ ಆಪ್ಟ್ ಅಂತ ಅನ್ಸುತ್ತೆ ನಿಮ್ಮನ್ನ ಕೇಳೋದು. ವ್ಯಾಸ್ಕ್ಯುಲರ್ ಅಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಇವತ್ತಿನ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂಡ್ ಈ ಡೊಮೇನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ನೋಡಿ, ವ್ಯಾಸ್ಕ್ಯುಲರ್ ಅಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಇನ್ ಮಾಡರ್ನ್ ಹೆಲ್ತ್ ಕೇರ್ ಅಂದ್ರೆ ಇದು ಬರೀ ಒಂದು ರೇಂಜಿಗೆ ಮಾತ್ರ ಸೀಮಿತ ಆಗಿರೋ ಸ್ಪೆಷಾಲಿಟಿ ಅಲ್ಲ. ಯಾಕಂದ್ರೆ ವ್ಯಾಸ್ಕ್ಯುಲರ್ ಸರ್ಜನ್ಗೆ ವಿ ಡು ನಾಟ್ ಹ್ಯಾವ್ ಅ ಕರೆಸ್ಪಾಂಡಿಂಗ್ ಫಿಸಿಷಿಯನ್. ಸೊ ಫಿಸಿಷಿಯನ್ ಆಗೂ ನಾವು ಕೆಲಸ ಮಾಡ್ತೀವಿ, ಓಪನ್ ಸರ್ಜರಿಯಲ್ಲೂ ಎಕ್ಸ್ಟೆನ್ಸಿವ್ ಆಗಿ ಟ್ರೈನ್ ಆಗಿರ್ತೀವಿ, ಆಮೇಲೆ ಅದ್ರ ಜೊತೆ ಎಂಡೋವ್ಯಾಸ್ಕ್ಯುಲರ್ ಅಲ್ಲೂ ಟ್ರೈನ್ ಆಗಿರ್ತೀವಿ. ಕೆಲವು ಸ್ಪೆಷಾಲಿಟೀಸ್ ಅಲ್ಲಿ ಓಪನ್ ಮಾತ್ರ ಮಾಡ್ತಾರೆ, ಕೆಲವರು ಎಂಡೋವ್ಯಾಸ್ಕ್ಯುಲರ್ ಮಾತ್ರ ಮಾಡ್ತಾರೆ. ವ್ಯಾಸ್ಕ್ಯುಲರ್ ಸರ್ಜರಿ ಇಸ್ ದ ಓನ್ಲಿ ಸ್ಪೆಷಾಲಿಟಿ ವಿಚ್ ಡಸ್ ಬೋತ್. ಎರಡರಲ್ಲೂ ತರಬೇತಿ ಹೊಂದಿರ್ತಾರೆ ಫಸ್ಟ್, ಅಂಡ್ ಇಟ್ಸ್ ಅ ಕ್ವಾಲಿಫೈಡ್ ಡಿಗ್ರಿ. ಅದು ಮಾಡಿಬಿಟ್ಟು ನಂತರ ಅದರಲ್ಲಿ ಎಕ್ಸ್ಪರ್ಟೀಸ್ ಇರುತ್ತೆ. ಸೊ ಈ ಕಾರಣದಿಂದಾಗಿ ಅನೇಕ ರೋಗಗಳು, ನಾನು ವ್ಯಾರಿಕೋಸ್ ವೇನ್ಸ್ ಹೇಳಿದೆ, ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಹೇಳಿದೆ, ಅದರ ತರ ನೋಡೋದಿದ್ರೆ ಕಿಡ್ನಿ ಪೇಷಂಟ್ಸ್ ಅಲ್ಲಿ AV ಫಿಸ್ಟುಲಾ ಕ್ರಿಯೇಷನ್ ವ್ಯಾಸ್ಕ್ಯುಲರ್ ಸರ್ಜನ್ ಬೇಕಾಗ್ತಾರೆ. ರಕ್ತನಾಳಗಳು ಊದ್ಕೊಂಡಿರುತ್ತೆ ಹೊಟ್ಟೆ ಭಾಗದಲ್ಲಿ, ಕಾಲ್ನಲ್ಲೆಲ್ಲ ಅನ್ಯೂರಿಸಮ್ಸ್ ಅಂತೀವಿ, ಅದನ್ನ ವ್ಯಾಸ್ಕ್ಯುಲರ್ ಸರ್ಜನ್ ಟ್ರೀಟ್ ಮಾಡ್ತಾರೆ. ಬ್ರೈನ್ಗೆ ಸಪ್ಲೈ ಆಗ ಬ್ಲಡ್ ವೆಸಲ್ಸ್, ಕುತ್ತಿಗೆಯಲ್ಲಿ ಏನು ಕೆರೋಟಿಡ್ ಆರ್ಟರೀಸ್ ಅಂತೀವಿ, ಅಲ್ಲೂ ಬ್ಲಾಕ್ ಇದ್ರೂ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಅದನ್ನ ಟ್ರೀಟ್ ಮಾಡ್ತಾರೆ, ಅಲಾಂಗ್ ವಿತ್ AV ಮ್ಯಾಲ್ಫಾರ್ಮೇಷನ್ ಅಂತ. ಇವೆಲ್ಲ ಕಾಮನ್ ಡಿಸೀಸಸ್ ವಿಚ್ ವಿ ಟ್ರೀಟ್. ಸೊ ಒನ್ ಸ್ಪೆಷಲಿಸ್ಟ್ ಕ್ಯಾನ್ ಟ್ರೀಟ್ ಲಾಟ್ ಮೋರ್ ಆರ್ ಆಲ್ಮೋಸ್ಟ್ ಲೈಕ್ ಅ ಒನ್ ಸ್ಟಾಪ್ ಸೆಂಟರ್ ಫಾರ್ ಸೊಲ್ಯೂಷನ್ ಫಾರ್ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಎಸ್ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರಲ್ಲೂ ನ್ಯಾಷನಲ್ ವ್ಯಾಸ್ಕ್ಯುಲರ್ ಡೇ ಈ ದಿನ ಬಂದು ನಮಗೆ ಎಜುಕೇಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ರಾಹುಲ್ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಈ ರೀತಿಯಾಗಿದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.